ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಹುಬ್ಬಳ್ಳಿ ನವಲಗುಂದ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿಯಲ್ಲಿ ಒಂದು ಹಬ್ಬದ ವಾತಾವರಣ ಆಗಿದೆ. ಯಾಕೆ ಹಬ್ಬದ ವಾತಾವರಣ ಆಗಿದೆ? ಬೆಣ್ಣೆ ಹಳ್ಳ ಇಡೀ ರೈತರಿಗೆ ಮಳೆ ಬಂತು ಅಂದ್ರೆ ದೊಡ್ಡ ಹಾನಿ ಮಾಡ್ತಿತ್ತು. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ, ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಈ ಯೋಜನೆಯನ್ನ ಜಾರಿ ಮಾಡತಕ್ಕಂಥದ್ದನ್ನ ನಾನು ಶಾಸಕನಾದ ಮೊದಲೇ ವರ್ಷದಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತ ಉತ್ತರ ಕರ್ನಾಟಕದ ಪ್ರಮುಖ ಬೆಣ್ಣೆ ಹಳ್ಳಕ್ಕೆ 200 ಕೋಟಿ ಕೊಟ್ಟಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಬಹಳ ಜನ ಮಾತಾಡ್ತಾರೆ ಇದು ಹಂಗ ಇದು ಹಿಂಗ ಅಂತ. ನಾವು ಅದು ಹಂಗ ಹಿಂಗ ಅಲ್ಲ, ಮಾಡಿ ತೋರಿಸ್ತೇವೆ, ಮಾಡಿಂದ ಮಾತಾಡ್ತೇವೆ. ಇವತ್ತ ನಿನ್ನೆ ಮಾಧ್ಯಮದಲ್ಲಿ ಕೆಲವು ಜನ ಹೇಳ್ತಿದ್ರು ತುಪ್ರಿ ಹಳ್ಳ ನನಗ ವಿನಯ್ ಕುಲಕರ್ಣಿ ಅವ್ರಿಗೆ ಬರುತ್ತೆ, ಅರ್ಧ ವಿನಯ್ ಕುಲಕರ್ಣಿ ಅವ್ರಿಗೆ, ಅರ್ಧ ನನಗೆ ಬರ್ತಾವ. ತುಪ್ರಿ ಹಳ್ಳ 162 ಕೋಟಿ ಬಿಡುಗಡೆ ಮಾಡಿ ಈಗ ಟೆಂಡರ್ ಕೂಡ ಕರೆದೇವೆ. ಅದನ್ನು ಕೂಡ ಇವತ್ತಾದ್ರೂ ಕೂಡ ಪೂಜೆ ಇಡಬೇಕಂತ ಮಾಡಿದ್ವಿ. ಅದು ಟೆಂಡರ್ ಅಂತಿಮ ಆದ್ಮೇಲೆ ಮಾಡ್ಬೇಕನ್ನುವಂತ ದಿಶೆಯೊಳಗೆ ಅದನ್ನ ಮುಂದೆ ಹಾಕೇವೇನೋ ಅಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ನಮಗಿರ್ತಕ್ಕಂಥದ್ದು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಭಾರಿ ಮಳೆಯಾಗಿ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗ್ಯಾವ, ರೈತರು ಬೆಳೆಗಳು ಹಾಳಾಗ್ಯಾವ. ಮತ್ತು ಅದೇ ರೀತಿಯಾಗಿ ಕಡ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದ್ರೆ ಒಬ್ಬ ರೈತರಿಂದ 40 ಕ್ವಿಂಟಲ್ ಖರೀದಿ ಮಾಡಲಿಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ತಮ್ಮ ಎಲ್ಲ ರೈತರ ಪರವಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬೆಣ್ಣೆ ಹಳ್ಳ ವಿಶೇಷವಾಗಿ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ದುಣಸಿಯಲ್ಲಿ ಉಗಮವಾಗಿ ಧಾರವಾಡ ಜಿಲ್ಲೆಯ ಕುಂದಗೋಳ, ನವಲಗುಂದ, ಅಣ್ಣಿಗೇರಿ, ಗದಗ ಜಿಲ್ಲೆಯ ನರಗುಂದ ಮತ್ತು ರೋಣ ತಾಲೂಕಿನ ಮೂಲಕ ಹರಿದು ಮಲಪ್ರಭಾ ನದಿಯನ್ನು ಸೇರ್ತದೆ. ಮಳೆಗಾಲದಲ್ಲಿ ಬೆಣ್ಣೆ ಹಳ್ಳಕ್ಕೆ ಮಿಂಚು ಪ್ರವಾಹ ಬಂದ್ಬಿಡ್ತೈತೆ ಮಳೆ ಆದ ಗಳಿಕೆನ. ಅದರಿಂದ ಧಾರವಾಡ ಮತ್ತು ಗದಗ ಜಿಲ್ಲೆಯ 37 ಹಳ್ಳಿಗಳು ಅಪಾರ ಪ್ರಮಾಣದ ಹಾನಿಯನ್ನು ಉಂಟು ಮಾಡ್ತಾವೆ. ಬೆಣ್ಣೆ ಹಳ್ಳ ಡಾಕ್ಟರ್ ಪರಮಸಯ್ಯ ವರದಿಯನ್ನ ಆಧರಿಸಿ DPR ತರಿಸಿ ನಮ್ಮ ಸರ್ಕಾರದಿಂದ 2014ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿದ್ದಾಗ 90 ಲಕ್ಷ ಅನುದಾನವನ್ನ DPR ಮಾಡಲಿಕ್ಕೆ ಕೊಟ್ಟಿದ್ವಿ. ಮುಂದೆ 5 ವರ್ಷದಲ್ಲಿ ಕುತ್ಕೊಳ್ಳ ಏನಾಗಲ್ಲ, ಕುತ್ಕೊಳ್ಳಿ, ಏನಿಲ್ವ ಬರ್ತಾರ ಬೇಡ, ನಮ್ಮವ್ರು ಬೇಡ, ಬಿಡೋ ಅವ್ರನ್ನ, ಅವ್ರು ಸ್ಟಾಪ್ ಮಾಡಬೇಡಿ, ಬರ್ರಿ, ಅವರೆಲ್ಲ ಕುತ್ಕೋತಾರೆ. ನಂತರ ನಮ್ದು 2017-18ರಾಗನ 2017ರಲ್ಲಿ ಟೆಂಡರ್ ಮುಗಿದು ಅದಕ್ಕೆ ಬೆಣ್ಣೆ ಹಳ್ಳಕ್ಕೆ DPR ಮಾಡಿಸಿದ್ವಿ. ಮುಂದೆ ಬಂದಂತ ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಕ್ರಮ ತೆಗೆದುಕೊಳ್ಳಿಲ್ಲ. ಮತ್ತೆ ನಾನು ವಿಧಾನಸಭೆಗೆ ಗೆದ್ದು ಹೋದ ನಂತರ ಮುಖ್ಯಮಂತ್ರಿಗಳಿಗೆ ಒಂದು ದಿವಸ ಬದಾಮಿಗೆ ಹೊಂಟಿದ್ರು ಅವರು. ಅವತ್ತ ಬೆಣ್ಣೆ ಹಳ್ಳ ಬಂದ್ಬಿಟ್ಟಿತ್ತು. ಬೆಣ್ಣೆ ಹಳ್ಳ ಬಂದಾಗ ಭಯಂಕರ ನೀರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ವಿ. ಸರ್ ಹಿಂಗೆ ಆಗ್ಬಿಟ್ಟೈತಿ, ಇದಕ್ಕೆ ಏನು ಮಾಡ್ಬೇಕು ಅಂದೆ. ಈ ಸಲ ಬಜೆಟ್ನಾಗ ವಿಚಾರ ಮಾಡೋದು ತಡಿ ಅಂತಂದ್ರು. ರಾಯರೆಡ್ಡಿ ಸಾಹೇಬ್ರ ಅವ್ರು ಕೂಡ ಕೂತಿದ್ರು. ಅವತ್ತೊಂದು ಮಾತು ಹೇಳಿದೆ, ಇದನ್ನ ನೀ ಕೊನೆಗೆ ಹೇಳ್ಬಿಟ್ಟು ಮತ್ತೆ ಏನು ಮಾಡ್ಬೇಕು ಅಂದ್ರು. ಏನಾರ ಮಾಡ್ಲೇಬೇಕು ಸರ್ ಅಂದೆ. ಅಂತ ತೊಂದರೆಯೊಳಗೆ 200 ಕೋಟಿ ರೂಪಾಯಿ ಅನುದಾನವನ್ನು ಘೋಷಣೆ ಮಾಡಿದ್ರು ಫಸ್ಟ್ ಬಜೆಟ್ನಾಗ. ಇವತ್ತ ಬೆಣ್ಣೆ ಹಳ್ಳ 200 ಕೋಟಿ ಕಡಿಮೆ ಅಂತ ತಿಳ್ಕೊಬೇಡ್ರಿ ನೀವು. ಮೋರ್ ದೆನ್ 70% ಕೆಲಸ ಮಾಡ್ತೇವೆ. ಇನ್ನು ಸಿಮೆಂಟ್ ಸ್ಟ್ರಕ್ಚರ್ ಅವು ಇವು ಆಗ್ಬೇಕಲ್ಲ, ಸ್ವಲ್ಪ ಲೇಟ್ ಆಗೈತಿ. ಅದಕ್ಕೆ ಅದನ್ನ ಮಾಡಿ ತೋರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮೂಲ ತೊಂದರೆ ಆದದ್ದು ಇಲ್ಲೇ ವೆಂಕಣ್ಣವ್ರು ಅದಾರ, ನೀವೇನೇ ಕೆಲಸ ಚಾಲು ಮಾಡ್ತೀರಿ ಬಿಡ್ತೀರಿ ಅನ್ನುವಂಥ ಡೌಟ್ ಅವ್ರಿಗಿತ್ತು. ಅವ್ರು ಹೇಳಿದಾಗ ಒಂದು ಮಾತು ಹೇಳಿದಾನ, ನೀವೇನು ಡೌಟ್ ಮಾಡಬೇಡ್ರಿ, ಹುಬ್ಬಳ್ಳಿ ತಾಲೂಕಿನ ಸಿರುಗುಪ್ಪಿಯಿಂದನೇ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದವ್ರು. ಇವತ್ತ ಪ್ರಾರಂಭ ಆಗಿದೆ. ಇವತ್ತ ಇಲ್ಲೇ ಉದ್ಘಾಟನೆ ಮಾಡ್ತೇವೆ. ಈಗ ಆ ಕಾಮಗಾರಿ ಪ್ರಾರಂಭ ಆಗುತ್ತೆ. ಬೆಣ್ಣೆ ಹಳ್ಳ ಶಾಶ್ವತ ಪರಿಹಾರ ಮಾಡಲಿಕ್ಕೆ
1610 ಕೋಟಿ ಬೇಕು. ಕೇಂದ್ರ ಸರ್ಕಾರ 60%, ನಾವು 40%. ಅದನ್ನ FMBAP ಈ ಯೋಜನೆ ಮೂಲಕ ಜಾರಿ ಮಾಡಬೇಕಂತ ಹೇಳಿ ಮುಖ್ಯಮಂತ್ರಿಗಳು ಈಗ ಮಾಧ್ಯಮದವರು ಎದುರಿಗೆ ಹೇಳಿದರು. ಉತ್ತರ ಕರ್ನಾಟಕದ ಪ್ರಮುಖ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಈಗಾಗಲೇ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು, ಉಪಮುಖ್ಯಮಂತ್ರಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಟೆಂಡರ್ ಕರೆದು ವರ್ಕ್ ಆರ್ಡರ್ ಕೊಟ್ಟು ಗುತ್ತಿಗೆದಾರನ ನೇಮಕ ಮಾಡಿಬಿಟ್ಟಾರೆ. ಈಗ ಅದಕ್ಕೆ ನಮ್ಮ ಎದುರಿಗೆ ಇರೋದು ಒಂದ, ಕೇಂದ್ರ ಸರ್ಕಾರ ವನ್ಯಜೀವಿ ಮಂಡಳಿ ಅನುಮತಿ ಕೊಟ್ಟ ತಕ್ಷಣ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಬದ್ಧಾಗಿದೆ ಅಂತ ಹೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ರು. ನನ್ನ ಒತ್ತಾಯಕ್ಕೆ 224 ಜನ ಶಾಸಕರು ಸೇರಿ ಒಂದೇ ನಿರ್ಣಯ ಪಾಸ್ ಮಾಡಿದ್ವಿ, ಈ ಯೋಜನೆ ಜಾರಿ ಆಗಬೇಕು ಅಂತ. ಇದ್ರ ಕೂಡ ನಮಗಿರ್ತಕ್ಕಂಥ ಮಲಪ್ರಭಾ ಕಾಲುವೆ 3 ಮತ್ತು 4ನೇ ಹಂತದ ಕಾಮಗಾರಿ ಕೈಗೊಳ್ಳಲಿಕ್ಕೆ ಈಗಾಗಲೇ PMKSY ಯೋಜನೆಯಲ್ಲಿ ಅನುದಾನ ಕೋರಿ 22/2025 ನಾವು ಸರ್ಕಾರಕ್ಕೆ ಸಲ್ಲಿಸೇವೆ. ಅದಕ್ಕೆ ಅನುಮತಿ ಕೊಡಬೇಕು. ಉತ್ತರ ಕರ್ನಾಟಕದ ಜೀವನಾಡಿ ಕೃಷ್ಣಾ ಯೋಜನೆ ಕಾಮಗಾರಿ ಪೂರ್ಸಲು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ದೊಡ್ಡ ರಿಸ್ಕ್ ತಗೊಂಡಾರ. ಈಗ ಎಕರೆಗಟ್ಟಲೆ ದುಡ್ಡು ಕೊಡ್ಲಿಕ್ಕೆ ಕೋರ್ಟ್ ಆದೇಶ ಬೇಡ, ನೇರವಾಗಿ ಕೊಡ್ತೇನೆ ಅಂತ ಹೇಳಿ ಇಂಥ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಒಂದು ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ತಲೆಗಿದೆ. ನಮ್ಮ ಅಣ್ಣಿಗೇರಿಯ ಪುರಸಭೆಯ ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಬಂದು ಒಂದು ಮಾಲಾರ್ಪಣೆ ಮಾಡಿ ಒಂದು ಬೇಡಿಕೆಯನ್ನು ಇಟ್ಟರು. ನವಲೊಂದಕ್ಕೆ 30 ಕೋಟಿ ರೂಪಾಯಿ UGD ಕಾಮಗಾರಿ ಪ್ರಾರಂಭ ಇವತ್ತು ಮಾಡಕತ್ತೀರಿ. ನಮ್ಮ ಅಣ್ಣಿಗೇರಿನ ಹೇಳಿ, ನಮ್ಮ ಅಣ್ಣಿಗೇರಿಗೆ ನೀವು UGD ಯೋಜನೆ ಜಾರಿ ಮಾಡ್ಬೇಕಂದ್ರೆ ಈಗಾಗಲೇ 124 ಕೋಟಿಗೆ ಅದನ್ನ ಪ್ರಸ್ತಾವನೆಯನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸೇವೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಗರಾಭಿವೃದ್ಧಿ ಸಚಿವರಾದಂತ ಭೈರತಿ ಸುರೇಶ್ ಅವರು ಮೊನ್ನೆ ಮಾತು ಕೊಟ್ಟಾರ. ಅವ್ರು ಏನ್ ಹೇಳಿದ್ರ, ಬಜೆಟ್ನ ನಾವು ಘೋಷಣೆ ಮಾಡ್ತೇನೆ, ಅಲ್ಲಿವರೆಗೆ ವೇಟ್ ಮಾಡ್ರಿ ಅಂದ್ರ ಇವತ್ತು ಇಡೀ ಅಣ್ಣಿಗೇರಿ ಜನ ಕಿತ್ತು ನಮ್ದು ಆಗ್ಲೇಬೇಕಂತ ಬಂದಿರಿ. ಅದಕ್ಕೆ ತಮಗೂ ಕೂಡ ಅಭಿನಂದನೆ ಸಲ್ಲಿಸ್ತಾನೆ. ನಮ್ಮ ಸಣ್ಣ ನೀರಾವರಿ ಇಲಾಖೆ, ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ 50 ಕೋಟಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಾರ. 50 ಕೋಟಿ. ಅದ್ರ ಕೂಡ ಗ್ರಾಮೀಣಾಭಿವೃದ್ಧಿ ರಸ್ತೆ ಮಾಡಲಿಕ್ಕೆ ನಾವೇನು ಇವತ್ತು ಚಕ್ರಿ ರಸ್ತೆ ಮಾಡ್ಯಾವಲ್ಲ, ಅದಕ್ಕೆ 25 ಕೋಟಿ ಕೊಟ್ಟಿದ್ದಾರೆ. ನಮ್ಮ ನವಲಗುಂದ ವಿಧಾನಸಭಾ ಕ್ಷೇತ್ರಗಳ ಕೆರೆ ಅಭಿವೃದ್ಧಿಗೆ 30 ಕೋಟಿ ಕೊಟ್ಟಾರ. ಇಂಥ ನೂರಾರು ವಿಚಾರಗಳನ್ನ ನಾ ಪ್ರಸ್ತಾಪ ಮಾಡಬಹುದು. ಒಂದು ಮಾತನ್ನ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಯಾವುದೇ ವ್ಯವಸ್ಥೆ ಬರಲಿ ನೀವು ನಮ್ಮ ಪರ ನಿಲ್ರಿ. ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಆದಂತ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ನಮ್ಮ 2 ಕಣ್ಣಿದ್ದಂಗೆ. ನಾವು ಏನೇ ಮಾಡಿದ್ರು ಕೂಡ ಈ ರಾಜ್ಯದ ಅಭಿವೃದ್ಧಿ ಮಾಡ್ಬೇಕನ್ನುವಂತ ಒಂದು ಸಂಕಲ್ಪವನ್ನ ತೊಟ್ಟೇವಿ. ಇವತ್ತು ಅವರು ಕೂಡ ಬರ್ಬೇಕಿತ್ತು, ಅನಿವಾರ್ಯ ಕಾರಣದಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಇದ್ರೆ ಅವ್ರ ಕಡೆಯಿಂದ ಮಾಡಿಸೋ ನಮ್ದೆಲ್ಲ ಬೆಂಬಲ ಐತೆ ಅನ್ನುವಂತ ಮಾತನ್ನ ಅವರು ಕೂಡ ಹೇಳಿದ್ರು. ಈ ಎಲ್ಲ ಕೆಲಸಗಳನ್ನ ಮೊನ್ನೆ KPSC ಶಾಲೆಗಳು 2 ಶಾಲೆಗಳನ್ನ ಮಂಜೂರು ಮಾಡಿದ್ರು, ಮತ್ತೊಂದು ಕೊಡಕತ್ತಾರ. 3 KPSC ಶಾಲೆ, ಒಂದು ಕೋಳಿವಾಡ, ಒಂದು ನಲ್ಲೋಡಿ, ಒಂದು ಹುಬ್ಳಿ ತಾಲೂಕು ಕುಸುಗಲ್. ಇವು 3 ಶಾಲೆಗೆ ಕೊಟ್ರ. ನಮ್ಮ ರೂಮ್ ಕಟ್ಟಲಿಕ್ಕೆ 187 ಲಕ್ಷ. ಈ ರೀತಿಯಾಗಿ 7 ಪದವಿ ಪೂರ್ವ ಕಾಲೇಜುಗಳಿಗೆ 199 ಲಕ್ಷವನ್ನ ಬಿಡುಗಡೆ ಮಾಡೋಣ ಅಂತ ಮಾತನ್ನು ಹೇಳಿ, ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ಮಂದಿ ಮಾತಾಡ್ತಾರ, ನೀವು 5 ಗ್ಯಾರಂಟಿ ಕೊಟ್ಟ ಮೇಲೆ ನೀವ್ ಏನ್ ಮಾಡಕತ್ತೀರಿ, ಎಂತ ಮಾಡಕತ್ತೀರಿ ಅಂತೇಳಿ. ಅದಕ್ಕೆ ನಾವು ಏನು ಮಾಡಕತ್ತಿಲ್ಲ, ನಾವು ಕೆಲಸ ಮಾಡಕತ್ತೀವಿ ಅನ್ನೋದ ಇದೊಂದು ಉದಾಹರಣೆ ಅಂತ ಹೇಳಿಕೆ ಬಯಸ್ತೇನೆ. ನನ್ನ ಕ್ಷೇತ್ರದ ಜನ ಎಂತ ಒಳ್ಳೆಯವರು ಅಂದ್ರದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು ಮಾತನ್ನ ನಾನು ಬಹಳ ಅರ್ಜೆಂಟ್ನಾಗ ಕಾರ್ಯಕ್ರಮ ಫಿಕ್ಸ್ ಆದ. ಇವತ್ತ ಹಳ್ಳಿಯಿಂದ ಹೆಂಗ್ ಜನ ಹೊಂಟ್ರಂದ್ರ, ನಮ್ ಕಡ್ಲಿ ಸುಗ್ಗಿ ಸರ್, ನಮ್ ಮುಂಜಾನೆ ಒಂದು ಪಾಳೆ ಇರ್ತೈತಿ, ಸಂಜೆಗೆ ಒಂದು ಪಾಳೆ ಇರ್ತೈತಿ. ಅದನ್ನ ಏನೋ ಲೆಕ್ಕಕ್ಕೆ ಹಿಡ್ದನ ಎಲ್ರೂ ಸಮರೋಪರಾಧಿಯಲ್ಲಿ ಬಂದು ಇವತ್ತೆಲ್ಲರೂ ಬಂದು ಇಲ್ಲಿ ಕೂತಿರಲ್ಲ. ಅದಕ್ಕೆ ತಮ್ಮ ವಿಶೇಷವಾಗಿ ತಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾನೆ. ಎಷ್ಟು ವ್ಯವಸ್ಥೆ, ಎಷ್ಟು ಹೆಣ್ಮಕ್ಳು ಹೆಂಗ್ ಬಂದ್ರಿ, ಏನ್ ನಂಗೆ ದಿಕ್ಕ ತಿಳಿಲಿಲ್ಲ.
ಎಲ್ಲ ಈ ಬಸ್ ಅಲೋರಿ, ಮತ್ತೆ ಡಬಲ್ ಟ್ರಿಪ್ ಮಾಡ್ರಿ, ಮತ್ತೆ ಜೀಪ್ ಮಾಡಕತ್ತೇವ್ರಿ. ಎಷ್ಟು ನಿಮ್ಮ ಬೇಡಿಕೆ, ಅದಕ್ಕೆ ನಾ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಗ್ರ್ಯಾಂಟ್ ಬಂದೈತಿ ಬಿಟ್ಟೈತಿ ಗೊತ್ತಿಲ್ಲ. ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಗೌರವಾನ್ವಿತ ಮಂತ್ರಿಗಳು ನನಗೆ ಹೈಯೆಸ್ಟ್ ದುಡ್ಡು ಕೊಟ್ಟಾರ. ಆ ಕೆಲಸ ಮಾಡುವಂತ ವ್ಯವಸ್ಥೆಗೆ ಈ ಬಾರಿ ನನಗೆ 86,199 ಮತ ಹಾಕಿರಿ. 22,199 ಲೀಡ್ ಮಾಡಿಕೊಟ್ಟಿರಿ. ಅದಕ್ಕೆ ನನ್ನ ಕ್ಷೇತ್ರದ ಜನರ ಆಶೀರ್ವಾದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಐತಿ ಅಂತ ಹೇಳಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೈತೆ ಅಂತ ಹೇಳಿ ವಿಧಾನಸಭೆಯಲ್ಲಿಯೂ ಮಾತಾಡಿವೆ, ಎಲ್ಲ ಕಡೆ ಮಾತಾಡಿವೆ. ನಿಮ್ಮ ಆಶೀರ್ವಾದ ಈಗೂ ಇರಲಿ, ಮುಂದೂ ಇರಲಿ. ನಿಮ್ಮ ಸೇವೆಯನ್ನ ಒಬ್ಬ ಜನಸೇವಕನಾಗಿ ಮಾಡ್ಲಿಕ್ಕೆ ನಾನು ತೀರ್ಮಾನ ಮಾಡೇನಿ. ಯಾವುದೇ ಕಾರಣಕ್ಕೆ 24x7 ನಾ ಹೆಂಗ್ ಕೆಲಸ ಮಾಡ್ಕೊತ ಬಂದೇನಿ ಅದೇ ರೀತಿಯಾಗಿ ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಇವತ್ತೊಂದು ದೊಡ್ಡ ಯೋಜನೆಯನ್ನ ಇವತ್ತೇನು ಉದ್ಘಾಟನೆ ಬಂದಾರ. ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಡಿಮೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಅಂದ್ರ ಅಣ್ಣ ಭಾಗ್ಯ ಕೊಟ್ಟವ್ರವ್ರ, ಎಲ್ಲಾ ಭಾಗ್ಯ ಕೊಟ್ಟವ್ರವ್ರ ಅಂತ ಹೇಳಿ ಹಾಡಿ ಹೊಗಳ್ತಕ್ಕಂತ ಈ ಕಾಲದಲ್ಲಿ ತಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷವಾಗಿ ಈ ತಾನೇ ಸತೀಶ್ ಜಾರಕಿಹೊಳಿ ಸರ್ ಬರೋಕಿನ ಮೊದಲು ಮಾತಾಡಿದೆ. 50 ಕೋಟಿ ರೂಪಾಯಿ ನವಲಗುಂದ ವಿಧಾನಸಭಾ ರಸ್ತೆಗೆ ಮಾನ್ಯ ಬೆನ್ಯಾಳಕ್ಕೇನು ಕೊಚ್ಕೊಂಡು ಹೋಗ್ತಲ್ಲ, ತಡಾಳ ಮತ್ತು ನರಗುಂದ ನಡುವೆ ಇರ್ತಕ್ಕಂಥ ಬ್ರಿಡ್ಜ್ಗೆ 80 ಕೋಟಿ ರೂಪಾಯಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಲೋಕೋಪಯೋಗಿ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಸಾಹೇಬ್ ಕೊಟ್ಟಾರ. ತಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿ ಅವರ ಸ್ವಾಗತವನ್ನು ಮಾಡ್ತೇನೆ.